ಮಿಸ್ಸಿಂಗ್ ಆದ ಹೆಣ್ಣು ಮಕ್ಕಳ ಗತಿ ಏನು? ರಕ್ಷಿಸಿದ ಐಪಿಎಸ್ ಅಧಿಕಾರಿ ಅಶ್ವತಿ ದೋರ್ಜೆ. ಯಾರು ಈ ಐಪಿಎಸ್ ಅಧಿಕಾರಿ? ಯಾವ ರಾಜ್ಯದವರು? ಅವರ ಹಿನ್ನೆಲೆ ಏನು? ಹುಡುಕುತ್ತಾ ಹೊರಟ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಹೊರಬರುತ್ತೆ. ಆಗ ತಿಳಿದು ಬಂದಿದ್ದೆ ಆಕೆ ಕೇರಳದ ಸಿನಿಮಾದ ಡೈರೆಕ್ಟರ್ ಮಗಳು ಎಂದು. 4 ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ನೀವು ಎತ್ತ ನೋಡಿದ್ರೂ ನಾಪತ್ತೆ, ಕಾಣೆಯಾಗಿದ್ದಾರೆ, ಕಣ್ಮರೆ, ಬರೀ ಇಂತಹ ಪ್ರಕರಣಗಳೇ. ಹದಿಹರೆಯದ ಹೆಣ್ಣು ಮಕ್ಕಳು, ಜಗತ್ತನ್ನೇ ಅರಿಯದ ಮುಗ್ಧ ಮಕ್ಕಳು, ಮಧ್ಯವಯಸ್ಕ ಮಹಿಳೆಯರು, 1 ಲಕ್ಷಕ್ಕೂ ಹೆಚ್ಚು ಮಂದಿ ಕಣ್ಮರೆಯಾಗಿದ್ರು ಅನ್ನೋದು ನಿಗೂಢತೆಯ ರಹಸ್ಯ ಲೋಕ. 2026ರಲ್ಲಿ ನಾಪತ್ತೆಯಾದ ಆ 1,57,000 ಹೆಣ್ಣು ಮಕ್ಕಳಲ್ಲಿ 5,000 ಮಂದಿಯನ್ನ ಹೊರತುಪಡಿಸಿ ಉಳಿದವರೆಲ್ಲರನ್ನೂ ಅವರ ಕುಟುಂಬದೊಂದಿಗೆ ಸೇರಿಸಲಾಗಿದೆ. ಇಷ್ಟು ದೊಡ್ಡ ಯಶಸ್ಸಿಗೆ ಕಾರಣರಾದ ಪೊಲೀಸ್ ಅಧಿಕಾರಿಯ ಹೆಸರೇ ಅಶ್ವತಿ ದೋರ್ಜೆ. ಕಾಣೆಯಾಗಿದ್ದಾರೆ, ಮಿಸ್ಸಿಂಗ್, ಕಣ್ಮರೆ ಪ್ರಕಟಣೆಗಳನ್ನ ನೋಡಿದಾಗ ಅವರು ಮತ್ತೆ ಸಿಗುತ್ತಾರೆಯೇ ಎಂಬ ಬಗ್ಗೆ ನಮಗೆಲ್ಲರಿಗೂ ಅನುಮಾನಗಳಿರುತ್ತವೆ. ಅವರು ಒಂದೊಮ್ಮೆ ಸಿಕ್ಕರೆ ಒಳ್ಳೆಯದು ಎಂಬ ಆಶಯ ನಮ್ಮೆಲ್ಲರದ್ದೂ ಆಗಿರುತ್ತೆ. ಆದರೆ ಕೆಲ ವರ್ಷಗಳ ನಂತರ ಅತ್ತ ತಂದೆ ತಾಯಿಯರು, ಇತ್ತ ಸಮಾಜವೂ ಅವರನ್ನ ಮರೆತು ಬಿಡುತ್ತೆ. ಆದರೆ ಅಂತಹ 1 ಲಕ್ಷ ಮಂದಿ ಹೆಣ್ಣು ಮಕ್ಕಳು ಎಲ್ಲಿರಬಹುದು ಎಂಬುದನ್ನ ಪತ್ತೆ ಹಚ್ಚಿ ಅವರ ಕುಟುಂಬಗಳೊಂದಿಗೆ ಮರು ಸೇರ್ಪಡೆ ಮಾಡಿರುವುದು ನಿಜಕ್ಕೂ ಆತ್ಮತೃಪ್ತಿಯ ಕೆಲಸ. ಮಹಾರಾಷ್ಟ್ರದಲ್ಲಿ ದಾಖಲಾಗಿರುವ 90% ಕಾಣೆಯಾದ ಪ್ರಕರಣಗಳನ್ನ ಇತ್ಯರ್ಥಪಡಿಸುವುದು ಅಂದ್ರೆ ಹುಡುಗಾಟದ ವಿಚಾರ ಅಲ್ಲವೇ ಅಲ್ಲ. ಆ ಸಂಕಲ್ಪದ ಹಿಂದೆ ಸಾಕಷ್ಟು ದೃಢ ನಿಶ್ಚಯವಿಲ್ಲದಿದ್ದರೆ ಇದು ಸಾಧ್ಯವಾಗುವುದೇ ಇಲ್ಲ. ಮತ್ತೆ ಮಹಿಳಾ ಐಪಿಎಸ್ ಅಧಿಕಾರಿ ಅಶ್ವತಿ ದೋರ್ಜೆಯವರಿಗೆ ಅಂತಹ ದೃಢ ಸಂಕಲ್ಪ ಎಲ್ಲಿಂದ ಬಂತು ಎಂದು ಗೊತ್ತೇ? ಹೆಣ್ಣು ಮಕ್ಕಳು ಏನನ್ನಾದರೂ ಸಾಧಿಸಬಹುದು ಎಂದು ಬಲವಾಗಿ ನಂಬಿದ್ದ ಒಬ್ಬ ತಂದೆಯ ಆಶಯದಿಂದ. ಆ ತಂದೆ ಬೇರಾರೂ ಅಲ್ಲ, ಮಲಯಾಳಂ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದ ಪ್ರಸಿದ್ಧ ನಿರ್ದೇಶಕ ಅಡೂರ್ ಗೋಪಾಲಕೃಷ್ಣನ್. ಹೌದು, ಅಡೂರ್ ಗೋಪಾಲಕೃಷ್ಣನ್ ಅವರ ಪುತ್ರಿಯೇ ಅಶ್ವತಿ ದೋರ್ಜೆ. ವೃತ್ತಿಪರವಾದ ಯಶಸ್ಸಿಗೆ ತಂದೆ ನನ್ನನ್ನ ಬೆಳೆಸಿದ ರೀತಿಯೇ ಕಾರಣ ಎಂದು ಪ್ರೀತಿಯಿಂದ ಸ್ಮರಿಸುತ್ತಾರೆ. ಐಪಿಎಸ್ ಅಧಿಕಾರಿಯಾಗಿರುವ ಅಶ್ವತಿ ತರಬೇತಿಯ ಸಮಯದಲ್ಲಿ ಪರಿಚಿತರಾದ ಚರಿಂಗ್ ಡೋರ್ಜೆ ಎಂಬ ಐಪಿಎಸ್ ಅಧಿಕಾರಿಯನ್ನೇ ವಿವಾಹವಾಗಿದ್ದಾರೆ. ಗರ್ಭಿಣಿಯಾಗಿರುವಾಗಲೇ ಪತಿಯೊಂದಿಗೆ ನಕ್ಸಲ್ ಪೀಡಿತ ಗಡ್ಚಿರೋಲಿ, ನಾಗ್ಪುರದಲ್ಲಿ ಅಪರಾಧ ಡಿಸಿಪಿಯಾಗಿ ಕೆಲಸ ಮಾಡಿದ್ರು. 4 ವರ್ಷಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಕಾಣೆಯಾದವರ ಪ್ರಕರಣಗಳ ಹೊಣೆಯನ್ನ ಎಡಿಜಿಪಿ ಅಶ್ವತಿ ನಿಭಾಯಿಸುತ್ತಿದ್ದಾರೆ. 1,37,000 ಜನರು ಕಾಣೆಯಾಗಿದ್ರೆ ಅವರಲ್ಲಿ 1 ಲಕ್ಷ ಮಹಿಳೆಯರು, ನಗರಗಳಲ್ಲಿ ಹದಿಹರೆಯದ ಹುಡುಗಿಯರು, ಹಳ್ಳಿಗಳಲ್ಲಿ ವಿವಾಹಿತ ಮಹಿಳೆಯರ ನಾಪತ್ತೆಗೆ ಕಾರಣವೇನು? ಕೋವಿಡ್ ನಂತರ ಈ ಸಂಖ್ಯೆ ಯಾಕೆ ದ್ವಿಗುಣಗೊಂಡಿದೆ? ಏನು ಎಂಬ ಪ್ರಶ್ನೆಗಳಿಗೆ ಉತ್ತರಗಳೇ ಇಲ್ಲ. ಮುಂಬೈ ರೈಲ್ವೆ ನಿಲ್ದಾಣದಲ್ಲಿ 14 ವರ್ಷದ ಹುಡುಗಿ ಭಯದಿಂದ ರಾಜಸ್ಥಾನಕ್ಕೆ ಹೇಗೆ ಹೋಗಬೇಕು ಎಂದು ಕಂಡವರನ್ನ ಕೇಳುತ್ತಿದೆ. ಪೊಲೀಸರು ವಿಚಾರಿಸಿದಾಗ ಆಕೆ ಮನೆಯಿಂದ ಹಣ ಕದ್ದು ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದ ಹುಡುಗಿನನ್ನ ಭೇಟಿಯಾಗಲು ತೆರಳುತ್ತಾ ಇದ್ಲು ಅನ್ನೋದು ಗೊತ್ತಾಗುತ್ತೆ. ಕೋವಿಡ್ ಸಮಯದಲ್ಲಿ ಬಾಲಕಿಯರು ಮೊಬೈಲ್ ಫೋನ್ಗಳಿಗೆ ತೀವ್ರ ವ್ಯಸನಿಯಾಗಿದ್ದರಿಂದ ಆನ್ಲೈನ್ ಡೇಟಿಂಗ್, ಪ್ರೀತಿ ಎಂಬ ಮಾಯಾಜಾಲಕ್ಕೆ ಸಿಲುಕಿ ಮನೆಯಿಂದ ಓಡಿ ಹೋಗುವ ಪ್ರವೃತ್ತಿ ಹೆಚ್ಚಳವಾಗಿದ್ದು, ಹಾಗಾಗಿ ಕೋವಿಡ್ ನಂತರ ಕಾಣೆಯಾದವರ ಸಂಖ್ಯೆಯೂ ಹೆಚ್ಚಾಗಿದೆ ಎನ್ನುತ್ತಾರೆ ಅಶ್ವತಿ. ಇನ್ನು ತಂತ್ರಜ್ಞಾನದಿಂದ ಎದುರಾಗಿರುವ ಈ ಸಮಸ್ಯೆಗೆ ತಂತ್ರಜ್ಞಾನದ ಮೂಲಕವೇ ಉತ್ತರ ಕಂಡುಕೊಳ್ಳಲು ಮುಂದಾದ ಅಶ್ವತಿ ದೋರ್ಜೆ ಕಾಣೆಯಾದ ಹೆಣ್ಣು ಮಕ್ಕಳು ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣಗಳು, ಹೋಟೆಲ್ಗಳು, ಟ್ರಾಫಿಕ್ ಸಿಗ್ನಲ್ಗಳು ಸೇರಿದಂತೆ ಯಾವುದೇ ಸ್ಥಳದಲ್ಲಿದ್ದರೂ ಪತ್ತೆ ಹಚ್ಚುವ ಎಐ ನೆರವಿನ ತಂತ್ರಜ್ಞಾನವನ್ನು ರೂಪಿಸಿ ಹೆಣ್ಣು ಮಕ್ಕಳನ್ನ ಪತ್ತೆ ಹಚ್ಚಿದ್ದಾರೆ. 8 ವರ್ಷಗಳ ಹಿಂದೆ ಜಲಗಾಂವ್ನಿಂದ ಕಾಣೆಯಾಗಿದ್ದ ಹುಡುಗಿಯ ಹಳೆ ಫೋಟೋ ಪಡೆದು ಎಐ ಸಹಾಯದಿಂದ ಹುಡುಗಿ ಈಗ ಹೇಗಿರಬಹುದು ಎಂದು ನಾವು ಅಂದಾಜು ಮಾಡಿ ಆ ಡೇಟಾವನ್ನ ಮಹಾಕ್ರೈಮ್ OS ಎಐ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿಸಿ ಹುಡುಗಿ ಇಟ್ಟಿಗೆಗೂಡಿನಲ್ಲಿ ಕೆಲಸ ಮಾಡ್ತಾ ಇರುವುದನ್ನ ಪತ್ತೆ ಹಚ್ಚಿ ಪೋಷಕರೊಂದಿಗೆ ಮತ್ತೆ ಸೇರಿಸಲಾಗಿದೆ. ಅನೇಕ ಹದಿಹರೆಯದ ಹುಡುಗಿಯರು, ಹುಡುಗರಿಂದ ಮೋಸ ಹೋಗಿ ಮನೆಯವರಿಗೆ ಮುಖ ತೋರಿಸಲು ಸಾಧ್ಯವಾಗದೆ ಡಾಬಾಗಳು ಮತ್ತು ಇತರೆ ಸ್ಥಳಗಳಲ್ಲಿ ಕೆಲಸ ಮಾಡ್ತಾ ಇದ್ರು.
ಅವರಿಗೆ ಸೂಕ್ತ ಕೌನ್ಸೆಲಿಂಗ್ ಕಲ್ಪಿಸಿ ಪೋಷಕರೊಂದಿಗೆ ಮರು ಸೇರ್ಪಡೆ ಮಾಡುವ ಕೆಲಸದಲ್ಲಿ ಅಶ್ವತಿ ದೋರ್ಜೆ ತುಂಬಾನೇ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಕೌಟುಂಬಿಕ ಹಿಂಸೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ಕಣ್ಮರೆಯಾಗುತ್ತಿದ್ದು, ಈ ಸಮಸ್ಯೆ ನಿವಾರಣೆಗೆ ಇಲಾಖೆಯಲ್ಲಿ ಪೊಲೀಸ್ ದೀದಿ ವ್ಯವಸ್ಥೆ ಸ್ಥಾಪಿಸಿದ ಕೀರ್ತಿ ಕೂಡ ಅಶ್ವತಿ ಅವರಿಗೆ ಸಲ್ಲುತ್ತೆ. ಪೊಲೀಸ್ ದೀದಿಯರು ಮಹಿಳೆಯರ ಶ್ರಮದಿಂದಾಗಿ 4 ವರ್ಷಗಳಲ್ಲಿ ಮಹಿಳೆಯರ ನಾಪತ್ತೆಯ 90% ಪ್ರಕರಣಗಳನ್ನು ಪರಿಹರಿಸಿದ್ದೇವೆ ಎಂದು ಅಶ್ವತಿ ಬಹಳ ವಿಶ್ವಾಸದಿಂದಲೇ ಹೇಳಿಕೊಳ್ಳುತ್ತಾರೆ.